ಇನ್ನು ಪರಿಷತ್ ಚುನಾವಣೆ ವಿಚಾರ, ನಾಳೆ ಪರಿಷತ್ನ ಚುನಾವಣೆ ಪಂಥದಾನ ಕೂಡ ನಡೀತಾ ಇದೆ. ನಾಳೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಾಗತ್ತಾ ಈ ಒಂದು ಸಹಜವಾದಂಥ ಪ್ರಶ್ನೆ ಇದೆ. ಯಾಕೆಂದರೆ ಈಗ 5 ಸ್ಥಾನಗಳು ಈಗಾಗಲೇ ಚುನಾವಣೆ ನಡೀತಾ ಇದೆ, ಆದರೆ ಅಭ್ಯರ್ಥಿಗಳು 7ಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾರೆ. ನಾಳೆ ಚುನಾವಣೆ ಆಗೋದು ಪಕ್ಕ. ಆದರೆ ಸಂಖ್ಯಾಬಲದ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಸೇಫರ್ ಸೈಡ್ ಇದ್ದರೂ ಕೂಡ ಈ ಅಡ್ಡ ಮತದಾನ ಅಥವಾ ತಪ್ಪು ಮತದಾನದಿಂದ ಸಾಕಷ್ಟು ಬೇರೆ ಬೇರೆ ಫಲಿತಾಂಶ ಬರುವಂಥ ನಿರೀಕ್ಷೆ ಇದೆ. ಹೀಗಾಗಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲ ಪಕ್ಷಗಳು ತನ್ನದೇ ಆದಂಥ ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿವೆ. ಜೊತೆಗೆ ರೆಸಾರ್ಟ್ನಲ್ಲಿ ತನ್ನೆಲ್ಲ ಶಾಸಕರನ್ನ ಕೂಡಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಸಿಎಂ DK ಶಿವಕುಮಾರ್ ನಡುವೆ ಪರಿಷತ್ ಕದನ ಪ್ರತಿಷ್ಠೆಯ ಕಾಳಗವಾಗಿದೆ. ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ನಮ್ಮ ಕೈಲಿ ತಾನೇ ಏನಾಗ್ತದೆ? ನಾವ್ ಏನ್ ಆಪರೇಷನ್ ಮಾಡೋದ? ನಮ್ದು ಒಂದ್ ಸಣ್ಣ ಪಕ್ಷ. ಮೇಲ್ಮನೆ ಮೇಲಾಟ, ಪರಿಷತ್ ಜಂಗಿ ಕುಸ್ತಿ. ಪರಿಷತ್ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದೆ. ಎಲೆಕ್ಷನ್ ಗೆಲ್ಲೋಕೆ ತಂತ್ರ ಪ್ರತಿತಂತ್ರ ನಡೀತಿದ್ರೆ ಸಿಎಂ DK ಕುಮಾರಸ್ವಾಮಿಗೆ ಪ್ರತಿಷ್ಠೆಯಾಗಿದೆ. 7 ಸ್ಥಾನಗಳಿಗೆ ನಾಳೆ ನಡೆಯುತ್ತಿರೋ ಚುನಾವಣೆಯಲ್ಲಿ 8ನೇ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕಿಳಿಸೋ ಮೂಲಕ ಕದನ ಕಣ ಮತ್ತಷ್ಟು ರೋಚಕತೆ ಪಡೆದಿದೆ. ಕಾಂಗ್ರೆಸ್ NDA ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೀತಿದೆ. ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು, ಸಲೀಸಾಗಿ 4 ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ. 2 ಸ್ಥಾನದಲ್ಲಿ ಬಿಜೆಪಿ ಗೆಲ್ಲೋಕೆ ತಲೆನೋವಿಲ್ಲ. ಆದರೆ ಸಂಖ್ಯಾಬಲವಿಲ್ಲದಿದ್ರೂ JDS 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು ಸಾಕಷ್ಟು ರೋಚಕತೆ ಪಡೆದಿದೆ. ಅಭ್ಯರ್ಥಿಯನ್ನ ಗೆಲ್ಲಿಸೋಕೆ ಕಾಂಗ್ರೆಸ್ ನಾಯಕರ ಮೇಲೆ JDS ಕಣ್ಣಿಟ್ಟಿದೆ. ಗಾಳ ಹಾಕೋ ಪ್ರಯತ್ನ ಮಾಡ್ತಿದೆ. ರೆಸಾರ್ಟ್ ರಾಜಕೀಯವೂ ನಡೀತಿದೆ. ಮೇಲ್ಮನೆ ಪ್ರವೇಶಿಸಲು ಅಭ್ಯರ್ಥಿಗೆ 28 ಮೊದಲ ಪ್ರಾಶಸ್ತ್ಯದ ಮತಗಳು ಬೇಕೇ ಬೇಕು. ಕಾಂಗ್ರೆಸ್ ಹೊಂದಿರೋ ತನ್ನ ಸಂಖ್ಯೆಯಲ್ಲಿ 4 ಸ್ಥಾನಗಳನ್ನ ಸಲೀಸಾಗಿ ಗೆಲ್ಲಬಹುದು. ಬಿಜೆಪಿಯು 2 ಸ್ಥಾನಗಳನ್ನ ಗೆಲ್ಲಲಿದೆ. ಆದರೆ 7ನೇ ಸ್ಥಾನ ಗೆಲ್ಲೋಕೆ ತೀವ್ರ ಜಿದ್ದಾಜಿದ್ದಿ ನಡೀತಿದೆ. ಹಾಗಾದ್ರೆ ಕಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಕ್ವಿಕ್ ಆಗಿ ನೋಡೋದಾದ್ರೆ, ಕಾಂಗ್ರೆಸ್ನ BK ಹರಿಪ್ರಸಾದ್, PV ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು ಸೇರಿದಂತೆ 5ನೇ ಅಭ್ಯರ್ಥಿಯಾಗಿ DK ಅತ್ಯಾಪ್ತ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಅತ್ತ NDA 3ನೇ ಅಭ್ಯರ್ಥಿಯಾಗಿ JDSನ ಗೋವಿಂದರಾಜು ಸ್ಪರ್ಧೆಗಿಳಿದಿದ್ದಾರೆ. ಪರಿಷತ್ ಚುನಾವಣೆಯನ್ನ ಸಿಎಂ DK ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ರಣತಂತ್ರ ಹೂಡಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಚುನಾವಣೆಯನ್ನ ಎದುರಿಸ್ತಾ ಇದ್ದು ಸವಾಲಾಗಿ ಪರಿಣಮಿಸಿದೆ. ಶಾಸಕರ ಸಂಖ್ಯಾಬಲವನ್ನ ಅರಿತೆ ಸಿಎಂ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. 5ರನ್ನ ಗೆಲ್ಲಿಸೋದ್ರ ಜೊತೆಗೆ ಅಡ್ಡ ಮತದಾನ ಆಗಬಾರದೆಂದು ಕೈಪಡೆ ತನ್ನ ಎಲ್ಲಾ ಶಾಸಕರನ್ನ ನಿನ್ನೆಯಿಂದ ಖಾಸಗಿ ರೆಸಾರ್ಟ್ನಲ್ಲಿ ಇರಿಸಿದ್ದು ಮತದಾನದ ಪಾಠ ಮಾಡ್ತಿದೆ. ಅಲ್ಲದೆ ಅಣಕು ಮತದಾನ ಮಾಡಿಸಿದ್ದಾರೆ. ಒಂದೊಂದು ಮತ ಮುಖ್ಯ ಆಗಿರೋದ್ರಿಂದ ಅಸಿಂಧು ಆಗದ ರೀತಿ ಮತ ಹಾಕಿಸೋದು ಕಾಂಗ್ರೆಸ್ಗೆ ಸವಾಲಾಗಿದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದ್ರ ಜೊತೆ ಸರಿಯಾದ ರೀತಿ ಮತದಾನ ಮಾಡೋದು ಮುಖ್ಯ ಆಗತ್ತೆ. 5ನೇ ಅಭ್ಯರ್ಥಿಯಾಗಿ DK ಅತ್ಯಾಪ್ತ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. DK ಸುಖ ಸುಮ್ಮನೆ ಇಳಿಸಿಲ್ಲ. ಏನೆಲ್ಲ ಬೇಕು ಎಲ್ಲಾ ಪ್ರಯತ್ನವನ್ನ ಸಿಎಂ DK ಮಾಡ್ತಿದ್ದಾರೆ. ಆದ್ರೆ ಸಿಎಂ DKಶಿಗೆ ಪೂರ್ಣ ವಿಶ್ವಾಸ ಯಾಕಿಲ್ಲ ಅಂದ್ರೆ, ಎದುರಾಳಿಯಾಗಿರೋ JDS ಸುಮ್ಮನೆ ಕುಳಿತಿಲ್ಲ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದೆ. ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರೋ ಪಕ್ಷೇತರರನ್ನೇ ಕುಮಾರಸ್ವಾಮಿ ಸಂಪರ್ಕ ಮಾಡ್ತಿದ್ದಾರೆ. ಲೆಕ್ಕಾಚಾರಗಳಿಲ್ಲದೆ ವಿನಯ್ ಕಾರ್ತಿಕ್ರನ್ನ 5ನೇ ಅಭ್ಯರ್ಥಿಯಾಗಿ ಸಿಎಂ DKಶಿ ಇಳಿಸಿಲ್ಲ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಕೆ ಕಾಂಗ್ರೆಸ್ ತನ್ನದೇ ಆದ ತಂತ್ರಗಾರಿಕೆ ಮಾಡ್ತಿದೆ. ಉಚ್ಚಾಟಿತ ಶಾಸಕರು ಮತ ಹಾಕ್ತಾರೆ ಅಂತ ಕಾಂಗ್ರೆಸ್ ನಂಬಿಕೊಂಡಿದೆ. 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಕನಿಷ್ಠ 140 ಮತಗಳು ಬೇಕು. ಕಾಂಗ್ರೆಸ್ ಪಕ್ಷದ ಬಳಿ ಸ್ವಂತವಾಗಿ 135 ಮತಗಳಿವೆ. ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್, KH ಪುಟ್ಟಸ್ವಾಮಿ ಗೌಡ ಹಾಗೂ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲ ಸಿಗಲಿದೆ. ಇದರ ಜೊತೆಗೆ ಬಿಜೆಪಿ ಉಚ್ಚಾಟಿತ ಶಾಸಕರಾದ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬೆಂಬಲ ನೀಡಿದ್ರೆ 140 ಆಗಲಿವೆ. ಈ ವಿಶ್ವಾಸದಿಂದಲೇ ಸಿಎಂ DK 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ.
ಇನ್ನು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಭ್ಯರ್ಥಿಗಳ ಗೆಲುವಿನ ಲೆಕ್ಕಾಚಾರ ನೋಡೋದಾದ್ರೆ ವಿಧಾನಸಭೆಯಲ್ಲಿ ಹಾಲಿ 222 ಶಾಸಕರಿದ್ದಾರೆ. ಕಾಂಗ್ರೆಸ್ 135 ಶಾಸಕರ ಬಲ ಹೊಂದಿದೆ. ಬಿಜೆಪಿ 62, ಬಿಜೆಪಿ ಉಚ್ಚಾಟಿತರು 3, ಜೆಡಿಎಸ್ 18 ಸ್ಥಾನಗಳನ್ನ ಹೊಂದಿದೆ. ಜೊತೆಗೆ ಕೆಆರ್ಪಿಪಿ ಹಾಗೂ ಸರ್ವೋದಯ ಕರ್ನಾಟಕ ತಲಾ ಒಂದೊಂದು ಸ್ಥಾನ ಹೊಂದಿವೆ. ಇನ್ನು ಪಕ್ಷೇತರರು 2 ಸ್ಥಾನಗಳನ್ನ ಹೊಂದಿದ್ದಾರೆ. ಇನ್ನು 2 ಸ್ಥಾನಗಳು ಖಾಲಿಯಾಗಿವೆ. ಇನ್ನು ಬಿಜೆಪಿಯು 62 ಶಾಸಕರ ಸಂಖ್ಯಾಬಲ ಹೊಂದಿದೆ. ಈ ಮೂಲಕ ಬಿಜೆಪಿ 2 ಅಭ್ಯರ್ಥಿಗಳಿಗೆ ತಲಾ 28ರಂತೆ 56 ಮತಗಳ ಅಗತ್ಯವಾಗಿದ್ದು ಸಲೀಸಾಗಿ ಗೆಲ್ಲಿಸಲಿದೆ. ಜೊತೆಗೆ 6 ಮತಗಳು ಹೆಚ್ಚುವರಿಯಾಗಿ ಉಳಿಯುತ್ತವೆ. ಹೀಗಾಗಿ ಜೆಡಿಎಸ್ ಕೂಡ ಮೈತ್ರಿ 3ನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನ ಅಖಾಡಕ್ಕಿಳಿಸಿದೆ. ಸದ್ಯ ಜೆಡಿಎಸ್ ಬಳಿ 18 ಶಾಸಕರಿದ್ದು ಇನ್ನು 10 ಮತಗಳು ಬೇಕು. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲು ಜೆಡಿಎಸ್ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡಿದ್ರೆ ಜೆಡಿಎಸ್ ಅಭ್ಯರ್ಥಿಯ ಗೆಲುವಿಗೆ 28 ಮತಗಳು ಬೇಕಿದೆ. ಜೆಡಿಎಸ್ ಬಳಿ ಇರೋ 18 ಮತ, ಬಿಜೆಪಿಯ 6 ಮತ, ಇನ್ನು ಜನಾರ್ದನ ರೆಡ್ಡಿ 1 ಮತ, ಶಾಸಕ ಯತ್ನಾಳ್ 1 ಮತ, ಇದೆಲ್ಲವನ್ನ ಒಟ್ಟುಗೂಡಿಸಿದ್ರೆ 26 ಮತಗಳಾಗತ್ತೆ. ಆದ್ರೆ ಜೆಡಿಎಸ್ ಗೆಲುವಿಗೆ 28 ಮತಗಳು ಬೇಕೇ ಬೇಕಾಗತ್ತೆ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲು ಇನ್ನು 2 ಮತಗಳ ಕೊರತೆ ಇದೆ. ಹೀಗಾಗಿ ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕೋ ಸಾಧ್ಯತೆ ಹೆಚ್ಚಿದೆ. ಅದರ ಜೊತೆಗೆ 2 ಹೆಚ್ಚುವರಿ ಮತಗಳನ್ನ ಈಗಾಗಲೇ ಕೊರತೆ ಇರುವ ಹಿನ್ನೆಲೆಯಲ್ಲಿ ಬೇರೆ ಕಡೆಯಿಂದ ಸೆಳೆಯುವಂತ ಅನಿವಾರ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ನ ಶಾಸಕರ ಮೇಲೆ ಈಗಾಗಲೇ ಸಂಪರ್ಕವನ್ನ ಮಾಡಿ ಕಾಂಗ್ರೆಸ್ ಶಾಸಕರ ಮತವನ್ನು ಸೆಳೆಯುವಂತ ಪ್ರಯತ್ನ ಕೂಡ ನಡೀತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಇದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ವಿರುದ್ಧವಾಗಿ ಈಗಾಗಲೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ. ಇದರ ಮಧ್ಯೆ ರೆಸಾರ್ಟ್ ರಾಜಕೀಯ ಜೋರಾಗಿದೆ. ತಮ್ಮ ಶಾಸಕರು ಕಾಂಗ್ರೆಸ್ನತ್ತ ವಾಲದಂತೆ ತಡೆಯಲು ರೆಸಾರ್ಟ್ ಮೊರೆ ಹೋಗಿದ್ದಾರೆ. ಅಡ್ಡ ಮತದಾನ ತಪ್ಪಿಸುವುದಕ್ಕೆ ದೇವನಹಳ್ಳಿ ಬಳಿಯ ಖಾಸಗಿ ರೆಸಾರ್ಟ್ಗೆ ಬರುವಂತೆ ಎಲ್ಲಾ ಶಾಸಕರಿಗೂ ಕಟ್ಟಪ್ಪಣೆಯ ಸಂದೇಶ ಕಳಿಸಲಾಗಿದೆ. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ ನಮ್ಮ ಕೈಲಿ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು. ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು, ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಸದ್ಯ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಗೆಲುವಿಗಾಗಿ ಕಸರತ್ತು ನಡೆಸ್ತಾ ಇದ್ರೆ ನಾಳಿನ ಚುನಾವಣೆಗೆ ವಿಧಾನಸೌಧದಲ್ಲಿ ಸಿದ್ಧತೆ ಕೂಡ ಭರದಿಂದ ಸಾಗಿದೆ. ನಾಳೆ ಬೆಳಗ್ಗೆ 9ರಿಂದ ಸಂಜೆ 5ರ ತನಕ ಮತದಾನ ವಿಧಾನಸೌಧದ ಕಮಿಟಿ ಕೊಠಡಿಯಲ್ಲಿ ನಡೆಯಲಿದೆ. ಮತದಾನ ನಡೆಯುವ ಸ್ಥಳ ಮತ್ತು ಮತದಾನ ನಡೆಯುವ ಕೊಠಡಿ ಹೊರಭಾಗದಲ್ಲಿ ಭದ್ರತೆಯ ದೃಷ್ಟಿಯಿಂದ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಮತದಾನಕ್ಕೆ 2 ಗೌಪ್ಯ ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.